ನವರಾತ್ರಿಯ ಈ ಸಂದರ್ಭದಲ್ಲಿ 45ಗೆ ಬೆಸ್ಟ್ ವಿಶಸ್ ಸಿಗ್ತಾ ಇದೆ, ಜೊತೆಗೆ ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿಗೂ ಕೂಡ ಬೆಸ್ಟ್ ವಿಶಸ್ ಸಿಗ್ತಾ ಇದೆ. ಸರ್, ನಿಮ್ಮ ಕನಸಾಗಿತ್ತು ಸರ್ ಪಬ್ಲಿಕ್ ಮ್ಯೂಸಿಕ್, ಈಗ 11 ವರ್ಷ ಹೋಗಿರೋದು ನನಗೂ ಅರ್ಥ ಆಗ್ತಿಲ್ಲ ಹೆಂಗೆ ಅಂತ. ಅಫ್ಕೋರ್ಸ್ ಪಬ್ಲಿಕ್ ಟಿ ವಿ ಇದಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ನಿಜ. ಬಟ್ ಪಬ್ಲಿಕ್ ಟಿ ವಿನಲ್ಲಿ ಬರ್ತಿರೋ ಅಂದರೆ ನಡೀತಿರೋ ರೀತಿ ನಾವೇನು ಮಾಡೋಕ್ಕಾಗಲ್ಲ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲಿ ಪಾತ್ರಧಾರಿಗಳಾಗಿ ಬರ್ತಿರೋಂಥ ಇವತ್ತಿಂದು ರಾಜಕಾರಣನೋ ಅಥವಾ ನಮ್ಮ ಸುತ್ತಲೂ ನಡೀತಿರೋ ಕೆಲವು ಕಥೆಗಳು, ಘಟನೆಗಳು ಇವೆಲ್ಲ ನೋಡಿದಾಗ ಒಂದೊಂದು ಸರಿ ಭಾಳ ಬೇಜಾರಾಗತ್ತೆ. ಈ ಥರದ ಸಮಾಜನೂ ಈ ಥರದ ವ್ಯವಸ್ಥೆಗಳನ್ನು ನಾವು ಕಟ್ತೀವಲ್ಲ ಇನ್ನೂ ಅಂತ. ಬಟ್ ಮ್ಯೂಸಿಕಲ್ಲಿ ಆ ಪ್ರಾಬ್ಲಮ್ ಇಲ್ಲ ನಮಗೆ. ಮ್ಯೂಸಿಕ್ಕಲ್ಲಿ ಆಯ್ಕೆ ನನ್ನ ಕೈಯಲ್ಲಿದೆ. ಅಂದರೆ ಎಲ್ಲ ಹಾಡುಗಳು ನನಗಿಷ್ಟ ಆಗಬೇಕು ಅಂತಲೂ ಇಲ್ಲ, ನಾನು ಎಲ್ಲ ಹಾಡನ್ನು ವಿರೋಧ ಮಾಡಬೇಕು ಅಂತಲೂ ಇಲ್ಲ, ಅಥವಾ ಎಲ್ಲ ಪ್ರವರ್ಗದ ಸಂಗೀತ ನನಗಿಷ್ಟ ಆಗಬೇಕು ಅಂತಲೂ ಇಲ್ಲ. ನನ್ನ ಇಷ್ಟ ನನಗೆ ಯಾವುದೋ ಒಂದು ಆಗಬೇಕು, ನಾನು ಆಯ್ಕೆ ಮಾಡ್ಕೊಂಬಿಡ್ಬೋದು ಅದನ್ನು. ಬಟ್ ಪಬ್ಲಿಕ್ ಟಿ ವಿಲಿ ಹಂಗೆ ಆಗ್ತಿಲ್ಲ. ಹಾಗಾಗಿ ನಾನು ಚಿಕ್ಕ ಹುಡುಗ ಇದ್ದಾಗ ಸಂಗೀತ ಹಾಡೋಕ್ಕೆ ಹೋಗಿ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋಕ್ಕೆಲ್ಲ ಹೋಗ್ತಿದ್ದಾಗ ಅನ್ಕೋತಾ ಇದ್ದಿದ್ದು ನಾನೊಬ್ಬ ಜರ್ನಲಿಸ್ಟ್ ಆಗ್ತೀನಿ, ಒಂದು ದೊಡ್ಡ ಟಿ ವಿ ನಡೆಸ್ತೀನಿ, ಅಥವಾ ನ್ಯೂಸ್ ರಿಪೋರ್ಟ್ರ್ ಆಗ್ತೀನಿ ಅಂತೆಲ್ಲ ಲೆಕ್ಕ ಇರಲಿಲ್ಲ. ಸಂಗೀತಗಾರ ಆಗಬಹುದೇನೋ ಅಂತ ಒಂದು ಲೆಕ್ಕ ಇತ್ತು ನನಗೆ, ಆಗ್ತೀನೇನೋ ಅಂತ ಒಂದು ಆಸೆ ಇತ್ತು. ಅದಾಗಲಿಲ್ಲ, ಆಗಲ್ಲ ಅಂದ್ಕೊಂಡಿದ್ದು ಆಗೋಗಿದೆ. ಆದರೆ ಎಂಡಲ್ಲಿ ಈಗ ವಾಪಸ್ಸು ವಿ ಆರ್ ಆಲ್ಸೋ ಟಚಿಂಗ್. ನನಗೂ ಈಗ 39-40 ವರ್ಷದ ಪ್ರೊಫೆಷನ್ ಇದೀಗ. ಐ ಹ್ಯಾವ್ ಫಿನಿಶ್ಡ್ ಆಲ್ಮೋಸ್ಟ್ 39 ಇಯರ್ಸ್. ಈಗ ಇನ್ನೊಂದು ವರ್ಷ ಕಳೆದ್ರೆ 40 ವರ್ಷ ನನ್ನ ಪ್ರೊಫೆಷನಲ್ಲಿ ನನಗೆ. ಹಾಗಾಗಿ ಈ ಎಂಡಿಗೆ ಬರೋವಾಗ ಅನಿಸತ್ತೆ ಮೂಲ ಏನು ಅಂದ್ಕೊಂಡಿದ್ನೋ, ಆಸೆ ಪಟ್ಟಿದ್ನೋ ಅದೇ ಮತ್ತೆ ನನ್ನನ್ನು ಕಾಪಾಡ್ತಾ ಇದೆ, ವಿಚ್ ಈಸ್ ಮ್ಯೂಸಿಕ್. ನಾನು ಏನು ಅಂದ್ಕೊಂಡಿಲ್ಲದೆ ಸಾಧನೆ ಆಯಿತೋ ರಾಜ್ಯಕ್ಕೆ ಅಥವಾ ಎಲ್ಲೇ ಆಗಿರ್ಬೋದು ನನ್ನ ಪ್ರೊಫೆಷನಲ್ಲಿ, ಅದು ನನಗೀಗ ಬೇಸರವನ್ನು ತರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಹಾಗಾಗಿ ನಾನು ಮೂಲಕ್ಕೆ ವಾಪಸ್ ಹೋಗ್ತಿದ್ದೀವಿ ಅನಿಸುತ್ತೆ. ದ್ಯಾಟ್ ಈಸ್ ದಿ ಪವರ್ ಆಫ್ ಮ್ಯೂಸಿಕ್. ಅದು ಸೊ ಅಂಥ ಮ್ಯೂಸಿಕ್ ಟಿ ವಿ ಇಷ್ಟು ದಿನ ಉಳ್ಕೊಂಡಿದ್ದು ಮತ್ತು ನಡೆಸಿದ್ದಕ್ಕೆ ಕಾರಣ ಕರ್ನಾಟಕ ರಾಜ್ಯದ ಜನ. ಮತ್ತು ಮ್ಯೂಸಿಕ್ ಟಿ ವಿ ನಡೆಯೋದಷ್ಟು ಸುಲಭ ಅಲ್ಲ. ಈವನ್ ಕಮರ್ಷಿಯಲ್ ಸೆನ್ಸಲ್ಲೂ ನಾನು ಹೇಳ್ತಿರೋದು, ಇಟ್ ಈಸ್ ನಾಟ್ ಈಸಿ. ತುಂಬ ಜನ ಅಂದ್ಕೊಂಬಿಟ್ಟಿರ್ಬೇಕು ಇವತ್ತಿನ ಕ್ಯಾರೇಜ್ ಫೀಗಳ ಹಾವಳಿ, ಮತ್ತೊಂದು ಮಗದೊಂದು ಇದ್ರ ನೋಡಿಬಿಟ್ರೆ ನಿಮಗೆ ಸಾಕಾಗೋಗುತ್ತೆ, ಬೇಡ ಅನ್ನಿಸ್ಬಿಡುತ್ತೆ. ಎಷ್ಟೋ ಸರಿ ಬಾಗಿಲಾಕಿದ್ರೆ ಪ್ರಾಫಿಟ್ ಇರುತ್ತೆ, ಆನೆಸ್ಟ್ಲಿ ಸ್ಪೀಕಿಂಗ್ ಕೆಲವು ಸರಿ. ಹಾಗಾಗಿ ಅದರ ಮಧ್ಯದಲ್ಲಿ ನಡೀತಾ ಇರೋ ರೀತಿಗೆ ಕಾರಣ ಒಂದು ಜನ, ಎರಡನೇದು ನಮ್ಮ ಆಡಿಯೋ ಕಂಪನಿಗಳನ್ನು ನನ್ನಷ್ಟು ಮಿಸ್ಯೂಸ್ ಮಾಡಿದವ್ರು ಇನ್ನೊಬ್ಬರು ಇಲ್ಲ ಅನಿಸುತ್ತೆ ಈ ಪ್ರಪಂಚದಲ್ಲಿ. ಅದು ಭರತ್ ಇರಲಿ, ರಾಮ್ ಪ್ರಸಾದ್ ಇರಲಿ, ಲಹರಿನವ್ರು ಇರಲಿ, ಅಥವಾ ನಮ್ಮ ಆನಂದ್ ಆಡಿಯೋ ಅವ್ರು ಇರಲಿ, ಯಾರು ಇರಲಿ, ಜಂಕಾರ್ ಎಲ್ಲ ಆಗಲಿ, ನಾನು ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ ಅವರನ್ನು. ಆ ಮಿಸ್ಯೂಸ್ ಮಾಡ್ಕೊಂಡಿದ್ದು ನನಗೊಂದಷ್ಟು ಲಾಭ ಆಗಿದೆ. ಥ್ಯಾಂಕ್ ಯು, ನೀವು ಮಿಸ್ಯೂಸ್ ಮಾಡಿಸ್ಕೊಳ್ಳೋಕೆ ಒಪ್ಕೊಂಡಿದ್ದಕ್ಕೆ. ನೀವು ಇಬ್ಬರು ನನಗೆ ಭಾಳ ಜನ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ನನಗೆ ಫ್ರೆಂಡ್ಸ್ ಜಾಸ್ತಿ, ಪರ್ಟಿಕ್ಯುಲರ್ಲಿ ಆಡಿಯೋ ಕಂಪನಿಗಳ ಸೈಡಲ್ಲಿ ನನಗೆ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಇದು ಉಳ್ಕೊಂಡಿದೆ. ಅಫ್ಕೋರ್ಸ್ ಮೈ ವಂಡರ್ಫುಲ್ ಕೊಲೀಗ್ಸಿಂದಾಗಿ ಥ್ಯಾಂಕ್ ಯು. 11 ವರ್ಷ ನಮ್ಮನ್ನು ಕಾಪಾಡಿದ್ದಕ್ಕೆ, 11 ವರ್ಷ ನಮ್ಮನ್ನು ಸಹಿಸ್ಕೊಂಡಿದ್ದಕ್ಕೆ, 11 ವರ್ಷ ನಮ್ಮನ್ನು ನಡೆಯೋಕ್ಕೆ ಬಿಟ್ಟಿರೋದಕ್ಕೆ. ಮಧ್ಯ ಎಡವಿರ್ತೀವಿ, ದಟ್ಸ್ ಓಕೆ. ಮತ್ತೆ ಚೇತರಿಸ್ಕೊಂಡ್ಬಂದಿದ್ದಾರೆ, ದಟ್ ಇಸ್ ಎಗೈನ್ ಓಕೆ. ಸಂಗೀತ ಎಲ್ಲ ಸರಿ, ಕೆಲವು ಸಂಗೀತದ ಒಂದೆರಡು ಚರಣ ಇಷ್ಟ ಆಗಲಿಕ್ಕಿಲ್ವೇನೋ, ಓಪನಿಂಗ್ ಮಾತ್ರ ಇಷ್ಟ ಆಗ್ಬೋದೇನೋ. ಓಪನಿಂಗ್ ಆದಮೇಲೆ ಹಿಂಗೂ ಹಾಡೋಕ್ಕಾಗತ್ತಾ ಕೆಟ್ಟದಾಗಿ ಅಂತ ಅನ್ನಿಸ್ಬೋದೇನೋ. ಕೆಲವು ಸರಿ ಓಪನಿಂಗನ್ನು ಕೇಳಿ ಏನೋ ಕೆಟ್ಟದಾಗಿದೆ ಅಂದಾಗ ಆಮೇಲೆ ಆ ಹಾಡು ಭಾಳ ನಮ್ಮನ್ನು ಬಹಳ ಒಂದು ರೀತಿ ಆವರಿಸಿಕೊಳ್ಳುವ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ಬೋದು ಕೆಲವು ಹಾಡುಗಳಲ್ಲಿ. ಈ ಕ್ಲಾಸಿಕಲ್ಲಲ್ಲಿ ಕೆಲವು ಸರಿ ಒಂದು ಒಳ್ಳೆ ಕೀರ್ತನೆ ಪ್ರಾರಂಭ ಆದಾಗ ಚೆನ್ನಾಗಿಲ್ಲ ಅನಿಸುತ್ತೇನೋ. ನೆರವಲ್ಗೆ ಹೋದಾಗಲೋ ಅಥವಾ ಯಾವ್ದಾದ್ರು ಸ್ವರ ಹಾಕೋಕ್ಕೆ ಪ್ರಾರಂಭ ಆಯಿತು ಅಂತಂದಾಗಲೋ, ಅಥವಾ ಆಲಾಪ ಮುಗಿದ ಮೇಲೆ ಪ್ರಾರಂಭ ಆಗೋ ರೀತಿನೋ ನೋಡಿದ್ರೆ ಭಾಳ ಅದ್ಭುತವಾಗಿದೆ ಅನಿಸುತ್ತೆ ಎಷ್ಟೋ ಸರಿ. ಹಾಗಾಗಿ ನಮ್ಮ ಚಾನಲ್ಲು ಅಷ್ಟೇ ಆ ಥರ ಏರುಪೇರುಗಳಿಂದ ಬೆಳ್ಕೊಂಬಂದಿದೆ. ಬಟ್ ಅಲ್ಟಿಮೇಟ್ಲಿ ಉಳ್ಕೊಂಡಿದ್ದೀವಿ ಅನ್ನೋದೇ ದೊಡ್ಡ ಒಂದು ಸಾಧನೆ ಅಂತ ನನಗನ್ಸುತ್ತೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಆಡಿಯೋ ಕಂಪನಿಗಳು ಮತ್ತು ನಮ್ಮ ಜಾಹೀರಾತುದಾರರು ಅಥವಾ ನಮ್ಮ ಕ್ಯಾರೇಜನ್ನು ಕ್ಯಾರಿ ಮಾಡ್ತಿರೋ ಕೇಬಲ್ಲಿನ ಎಲ್ಲ ಮಿತ್ರರಿಗೆ, ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು. ಯಾವುದು ನಿರಂತರ ಅನ್ನೋದಿಲ್ಲ. ಭಾಳ ಹೀರೋಗಳು ಅಂತ ಏನು ಅನ್ಕೋತಾರೆ,
ಈಗಂತೂ ಬಿಟ್ಬಿಡಿ, ಹಳೆ ಹೀರೋಗಳನ್ನ ಮರ್ತು ಬಿಡೋಣ ಅವ್ರು, ಯಾಕಂದರೆ ಅದೊಂದು ಪೀಳಿಗೆ, ಅದು ಮುಗಿದೋಯ್ತು ಆ ಥರದ ಪೀಳಿಗೆ. ನಿಮ್ಗೆ ಅಷ್ಟು ಸುಲಭ ಅಲ್ಲ ಇನ್ನೊಂದು ಅಮಿತಾಬ್ ಬಚ್ಚನ್ ಬರೋದು, ನಿಮ್ಗೆ ಅಷ್ಟು ಸುಲಭ ಅಲ್ಲ ಇನ್ನೊಂದು ರಾಜ್ಕುಮಾರ್ ಬರೋದು, ಆಲ್ಮೋಸ್ಟ್ ಇಂಪಾಸಿಬಲ್ ಇನ್ನೊಂದು ವಿಷ್ಣುವರ್ಧನ್ ಬರೋದು. ಈ ಥರದ ಹೀರೋಗಳು, ಅಥವಾ ಸತತವಾಗಿ ಒಂದು ಸರೋಜಾದೇವಿ, ಒಂದು ಭಾರತಿ, ಜಯಂತಿ, ಈ ಥರ ಬರೋದು ಅದು ಕಷ್ಟ. ಎಲ್ಲ 3 ಫಿಲಮ್ಮು 4 ಫಿಲಮ್ ವ್ಯಕ್ತಿಗಳಾಗೋಗ್ತಾ ಇದ್ದಾರೆ ಈಗ. 3 ಫಿಲಮ್ಗೆ ಖಾಲಿ, 4 ಫಿಲಮ್ಗೆ ಖಾಲಿ ಅನ್ನೋ ಲೆವೆಲಿಗೆ ಬಂದುಬಿಡ್ತಿದ್ದಾರೆ ಎಲ್ಲರೂ, ಹೆಚ್ಚು ಕಡಿಮೆ. ಅಂಥದ್ರಲ್ಲಿ ಮ್ಯೂಸಿಕ್ಕಲ್ಲೂ ವಿಪರೀತವಾದ ಪ್ರವಾಹದ ರೀತಿ ಹಾಡೋರು ಬರ್ತಿದ್ದಾರೆ, ಹಾಡಿಗೆ ಸಂಗೀತ ಹಾಕೋರು ಬರ್ತಿದ್ದಾರೆ, ಪ್ರವಾಹದ ರೀತಿ ಬರ್ತಿದ್ದಾರೆ. ಹಿಂದೆ ಹಂಗೆ ಬರ್ತಿರಲಿಲ್ಲ, ಆ ರೀತಿ ಸಿಂಗರ್ಸು ಬರ್ತಿರಲಿಲ್ಲ ಅಥವಾ ಮ್ಯೂಸಿಕ್ ಮಾಡೋರು ಬರ್ತಿರಲಿಲ್ಲ ನಿಮಗೆ. ಇವತ್ತು ಹಂಗಲ್ಲ. ದಿಸ್ ಈಸ್ ದ ರೀಸನ್ ಈಸ್ ಯಂಗ್ಸ್ಟರ್ಸಲ್ಲಿ ಒಂದು ಮ್ಯೂಸಿಕ್ ಲರ್ನಿಂಗ್ಗೆ ಸಿಗ್ತಾ ಇರೋ ಅವಕಾಶಗಳು, ಅಭೂತಪೂರ್ವವಾದ ಅವಕಾಶಗಳು ಸಿಗ್ತಾ ಇದೆ ಅವ್ರಿಗೆ. ಏನಿದ್ದು ದ ವೇ ಟೆಕ್ನಾಲಜಿ ಈಸ್ ಸಪೋರ್ಟಿಂಗ್ ದೆಮ್ ಟು ಲರ್ನ್. ಅದನ್ನು ದೇರ್ ಇಸ್ ಅ ಟ್ರಮಂಡಸ್ ಟೆಕ್ನಾಲಜಿ, ಮ್ಯೂಸಿಕ್ ಟೆಕ್ನಾಲಜಿ, ವಿಚ್ ಇಸ್ ಹೆಲ್ಪಿಂಗ್ ದೆಮ್ ಟು ಲರ್ನ್ ಕ್ವಿಕ್ಕರ್, ಫಾಸ್ಟರ್, ಎಕ್ಸ್ಪರಿಮೆಂಟ್, ಎಲ್ಲದಕ್ಕೂ ಸಹಾಯ ಮಾಡಿಕೊಡ್ತಾ ಇದೆ. ಮೂರನೇದು, ಟ್ಯಾಲೆಂಟ್ಗಳನ್ನು ತೋರ್ಸೋಕ್ಕೆ ವೇದಿಕೆಗಳ ಲಭ್ಯ ಆಗ್ತಾ ಇದೆ, ವಿಪರೀತವಾದ ವೇದಿಕೆಗಳ ಲಭ್ಯ ಆಗ್ತಿವೆ. ಹಾಗಾಗಿ ಈ ಕಂಬೈನ್ಡ್ ಇದರಿಂದಾಗಿ ಮ್ಯೂಸಿಕ್ಕು ವಿಪರೀತವಾಗಿ ಜೀವಂತವಾಗಿರೋವಂಥದ್ದು ಇವತ್ತಿಗೂ ನಿಮಗೆ. ವೈ ಇದು ಅಂತಂದರೆ, ಆ ಥರದ್ರಲ್ಲಿ ಕಾಣೆ ಆಗೋಗ್ತಿರೋ ಸಂತತಿಗಳಲ್ಲಿ ಇನ್ನೂ ಕಾಣೆ ಆಗದೆ ಉಳಿದಿರೋದ್ರಲ್ಲಿ ಅರ್ಜುನ್ ಜನ್ಯ ಇಸ್ ರಿಯಲಿ ಗ್ರೇಟ್ ನನ್ನ ಪ್ರಕಾರದಲ್ಲಿ, ಅದ್ಭುತ ಅದು. ಬಟ್ ಯುವರ್ ಸೆಕೆಂಡ್ ಲವ್ ಡೈರೆಕ್ಷನ್ ಸ್ಟಾರ್ಟ್ ಆಯಿತು ಅಂತ ಫಸ್ಟ್ ಲವ್ ಬಿಟ್ಗಿಟ್ಟು ಕೊಟ್ಕೋಬೇಡಿ. ಯಾಕಂದರೆ ಅದು ಆಮೇಲೆ ಬಂದಿರೋದದು. ನಮಗೇನು ಫಸ್ಟ್ ಟೈಮ್ ಭೇಟಿ ಅಲ್ಲ ಇದು. ಅವರೇನೋ ಇತ್ತೀಚೆಗೆಲ್ಲ ಮೈಸೂರಲ್ಲೆಲ್ಲ ಒಂಚೂರು ಜನದಾಗ ಒಂದು ಮನೆ ಹತ್ರ ವಾಸಕ್ಕೇನೋ ಒಂದು ಮಾಡ್ಕೊಂಡಂಗಿದೆ ನಮ್ಮೂರಲ್ಲಿ ಅಲ್ವಾ. ಅಲ್ಲಿ ಹೋಗಿದ್ದೀರಿ ಅಂದರೆ ನೀವು ಒಳ್ಳೆಯವರು ಅಂತ ಅರ್ಥ, ಅವ್ರಿಗೆ ಹೋಗಿದ್ದೀರಿ ಅಂದರೆ. ಹಾಗಾಗಿ ಇಟ್ಸ್ ಎ ವಂಡರ್ಫುಲ್ ಇದು. ಈಗ ನಿಮ್ಮದು ಡೈರೆಕ್ಷನ್ ಮಾಡಿರೋದು ಡಿಸೆಂಬರಲ್ಲಿ ಬರುತ್ತೆ ಅಂದಿದ್ದಾರೆ, ಚೆನ್ನಾಗಾಗಲಿ. ಅದ್ರಲ್ಲಿ ನಾನು ನಿರೀಕ್ಷೆ ಮಾಡೋದು ಸಂಗೀತನೂ ಅಷ್ಟೇ ಚೆನ್ನಾಗಿರಬೇಕು. ಐ ಹೋಪ್ ಯು ವಿಲ್ ಡೂ ಇಟ್. ಗಾಡ್ ಬ್ಲೆಸ್ ಎಲ್ಲರಿಗೂ. ಭರತ್ ಥ್ಯಾಂಕ್ ಯು, ರಾಮ್ ಪ್ರಸಾದ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಧನ್ಯವಾದಗಳು.